ಕುಮಾರಿ ಅವ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಅವರು ನಂಜನಗೂಡವರು. ಪ್ರೋಮೋ ಅಂತೂ ಸಿಕ್ಕಾಪಟ್ಟೆ ಮಿಲಿಯನ್ ಗಟ್ಟಲೆ ಇಲ್ಲಿ ವ್ಯೂಸ್ಗಳನ್ನ ಇಲ್ಲಿ ತಗೊಂತು. ಅವ್ರ ಮಾತುಗಾರಿಕೆನೂ ಕೂಡ ತುಂಬಾ ಚೆನ್ನಾಗಿದೆ, ಮತ್ತೆ ಮುಗ್ಧತೆ ಕೂಡ ಇಲ್ಲಿ ಇದೆ. 20 ವರ್ಷ ಆದ್ರೂ ಕೂಡ ನೋಡಿ, ಅವ್ರ ತಾಯಿಯವ್ರಿಗೆ ಇಲ್ಲಿ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ 1 ವರ್ಷದಿಂದ ಮನೆಯಲ್ಲೇ ಇರು ಅಂತ ಹೇಳ್ಬಿಟ್ಟು ಅವ್ರು ಕಾಲೇಜ್ಗೂ ಕೂಡ ಹೋಗ್ಕೊಂಡು ಅವ್ರ ತಾಯಿಯವ್ರನ್ನೂ ಕೂಡ ಅವರೇ ಇಲ್ಲಿ ನೋಡ್ಕೊಂತಿದ್ರಂತೆ. ಮತ್ತೆ ಮನೆ ಪರಿಸ್ಥಿತಿನೂ ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ತಂದೆ ಇದ್ದಾರೆ, ಬಟ್ ಆದ್ರೂ ಕೂಡ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಅವ್ರೇನು ಡೆತ್ ಕೂಡ ಆಗಿಲ್ಲ, ಬಟ್ ಅವ್ರ ಬಗ್ಗೆ ಇಲ್ಲಿ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ಕೊಂಡ್ರು. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ವಿಧಿ ಆಟ ಅಂತ ಹೇಳ್ತಾರಲ್ವಾ, ಆ ತರ ಆಗುತ್ತೆ. ಬಟ್ ತುಂಬಾ ಚೆನ್ನಾಗಿ ಮುಗ್ಧತೆ ತುಂಬಾ ಚೆನ್ನಾಗಿದೆ. ನಿರಂಜನ್ ದೇಶಪಾಂಡೆ ಬಗ್ಗೆ ಪ್ರಾಸ ಕೂಡ ಇಲ್ಲಿ ಹೇಳಿದ್ರು, ಅದಂತೂ ಸಿಕ್ಕಾಪಟ್ಟೆ ಇಲ್ಲಿ ವೈರಲ್ ಆಗಿದೆ. ಆಮೇಲೆ ಚಂದನ್ ಶೆಟ್ಟಿ ಅವ್ರ ಬಗ್ಗೆನೂ ಕೂಡ ಇಲ್ಲಿ ಮಾತಾಡಿದ್ರು. ಚಂದನ್ ಶೆಟ್ಟಿ ಅವರು ಕೂಡ ಇಲ್ಲಿ ಹೇಳಿದ್ರು, ನನಗೂ ಕೂಡ ನಿಮ್ಮ ಸ್ಮೈಲು ಇಷ್ಟ, ಕ್ಯೂಟಿ ಅಂತಂದ್ಬಿಟ್ಟು. ಚಂದನ್ ಶೆಟ್ಟಿ ಅವ್ರ ಸ್ಮೈಲ್ ಇಷ್ಟ ಅಂತ ಹೇಳಿದ್ರು. ಆ ನಂತರನೇ ಚಂದನ್ ಶೆಟ್ಟಿ ಅವರು ಕೂಡ ಹೇಳಿದ್ರು, ನನಗೂ ಕೂಡ ನಿಮ್ಮ ಸ್ಮೈಲು ತುಂಬಾ ಇಷ್ಟ, ಕ್ಯೂಟಿ ಅಂತಂದ್ಬಿಟ್ಟು. ಅಂದ್ರೆ ಕುಮಾರಿ ಅವರಿಗೆ ಕ್ಯೂಟಿ ಅಂತಂದ್ಬಿಟ್ಟು ಹೆಸರು ಕೂಡ ಇಲ್ಲಿ ಕೊಟ್ಟರು ಚಂದನ್ ಶೆಟ್ಟಿ ಅವರು. ಶ್ರುತಿ ಅವರು ಇಲ್ಲಿ ಹೇಳ್ತಾರೆ, ಕೊನೆವರೆಗೂ ಮುಗ್ಧತೆನ ಹಾಗೆ ಕಾಪಾಡ್ಕೊಳ್ಳಿ, ನಿಮ್ಮಲ್ಲಿ ಒಳ್ಳೆ ಒಂದು ಮುಗ್ಧತೆ ಇದೆ, ಆ ಮುಗ್ಧತೆ ಕೊನೆವರೆಗೂ ಹಾಗೆ ಇರಲಿ ಅಂತಂದ್ಬಿಟ್ಟು. ವೀಕ್ಷಕರೇ, ಕುಮಾರಿ ಅವ್ರ ಬಗ್ಗೆ ನಿಮಗೆ ಅನ್ನಿಸ್ತು? ಈಗ ಸ್ಟಾರ್ ಕಂಟೆಸ್ಟೆಂಟ್ ಅಂತ ಅಂದ್ಬಿಟ್ಟು ಈಗ ಅವ್ರಿಗೆ ಸ್ಟಾರ್ ಕೂಡ ಇಲ್ಲಿ ಕೊಟ್ಟರು. ಟೋಟಲ್ ಆಗಿ ಇಬ್ಬರಿಗೆ ಇಲ್ಲಿ ಸ್ಟಾರ್ ಕೊಟ್ಟಿದ್ದಾರೆ. ಅಂದ್ರೆ 4 ಜನ ಕೂಡ ಓಕೆ ಮಾಡ್ಕೊಂಡ್ಬಿಟ್ಟು, ಪೂರ್ಣಿಮಾ ಅನ್ನೋರಿಗೆ, ಆನಂತರ ಕುಮಾರಿ ಅನ್ನೋರಿಗೆ ಈಗ ಇಬ್ಬರು ಸ್ಟಾರ್ ಕಂಟೆಸ್ಟೆಂಟ್ ಆಗಿದ್ದಾರೆ. ಇವರಿಬ್ಬರ ಬಗ್ಗೆ ನಿಮಗೇನು ಅನ್ನಿಸ್ತು? ಕುಮಾರಿ ಅವ್ರದಂತೂ ಬಿಡಿ, ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ತುಂಬಾ ಜನ ಇಷ್ಟಪಟ್ಟಿದ್ದಾರೆ, ಮುಗ್ಧತೆ ಕೂಡ ಇಷ್ಟ ಆಗಿದೆ, ತುಂಬಾ ಚೆನ್ನಾಗಿ ಮಾತುಗಾರಿಕೆ ಇಲ್ಲಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇವ್ರ ಬಗ್ಗೆ ನಿಮಗೇನು ಅನ್ನಿಸ್ತು? ನಿಮ್ಮ ಸಪೋರ್ಟ್ ಇವ್ರಿಗೆ ಇರುತ್ತಾ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ.